56 ಇಂಚಿನ ಎದೆಯ ಬಗ್ಗೆ ಮಾತಾಡ್ತಾ ಅಚಲ ಸಂಕಲ್ಪನೇ ನಮ್ಮ ಗುರುತು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ಸರ್ಕಾರ ಈಗ ಪ್ರತಿ 24 ಗಂಟೆಗಳಿಗೊಮ್ಮೆ ತನ್ನ ನಿರ್ಧಾರಗಳನ್ನು ಬದಲಾಯಿಸ್ತಾ ಇರೋದು ಯಾಕೆ? ಇದು ಹೊಂದ್ಕೊಂಡು ಹೋಗುವಂಥ ಗುಣನ ಅಥವಾ ಅಸ್ಥಿರತೆಯ ಲಕ್ಷಣನ? ಭಾರತದ ಅಧಿಕಾರ ಕೇಂದ್ರದ ಹೃದಯವಾಗಿರುವಂಥ ಪ್ರಧಾನಮಂತ್ರಿಗಳ ಕಾರ್ಯಾಲಯವು ಈಗ ಇದ್ದಕ್ಕಿದ್ದ ಹಾಗೆ ಸೇವಾ ತೀರ್ಥ ಅನ್ನುವಂಥ ಆಧ್ಯಾತ್ಮಿಕ ಮುಖವಾಡದ ಹಿಂದೆ ಅಡ್ಕೊಳ್ಳೋದಕ್ಕೆ ಯಾಕೆ ಹೊರಟಿದೆ? ಇದು ನಿಜವಾಗಿಯೂ ಸೇವೆಯ ಕಡೆಗಿಟ್ಟಿರುವಂಥ ಹೆಜ್ಜೆನ ಅಥವಾ ಆಡಳಿತದಲ್ಲಿ ಎದ್ದು ಕಾಣ್ತಾ ಇರುವಂಥ ನಿಷ್ಕ್ರಿಯತೆಯನ್ನು ಮರೆಮಾಚುವಂಥ ಒಂದು ಹತಾಶ ಕಸರತ್ತ? ದಶಕಗಳ ಕಾಲ ಆಡಳಿತ ಪಕ್ಷವು ವಿಪಕ್ಷಗಳ ಗದ್ದಲವನ್ನೇ ಅಣಕಿಸ್ತಾ ಇತ್ತು. ಆದರೆ ಈಗ ರಾಹುಲ್ ಗಾಂಧಿ ಅವರು ಬಹಳ ಲೆಕ್ಕಾಚಾರದ ಮೌನವನ್ನು ಇಲ್ಲಿ ಅಸ್ತ್ರವಾಗಿ ಬಳಸ್ತಾ ಇರುವಾಗ ಸರ್ಕಾರ ಯಾಕೆ ಹಿಂಜರಿದ ಕಾಣ್ತಾ ಇದೆ? ಬೊಬ್ಬೆ ಹಾಕುವಂಥ ಪ್ರತಿಭಟನಾಕಾರನಿಗಿಂತ ಜಾಣ ಮೌನ ಅನುಸರಿಸುವಂಥ ವಿಪಕ್ಷ ನಾಯಕನನ್ನು ಎದುರಿಸೋದು ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಈಗ ಕಷ್ಟ ಆಗ್ತಾ ಇದೆಯಾ? ಕಳೆದ 1 ದಶಕದಿಂದ ಭಾರತದ ರಾಜಕೀಯ ಏಕ ವ್ಯಕ್ತಿ ಕೇಂದ್ರಿತ ಶಕ್ತಿ ಪ್ರದರ್ಶನದಲ್ಲಿ ಮುಳುಗಿ ಹೋಗಿತ್ತು. ಇಲ್ಲಿನ ಆಡಳಿತ ಮಾದರಿಯು ಕೇವಲ ಆಡಳಿತ ನಡೆಸೋದಾಗಿರಲಿಲ್ಲ, ಅದು ಅಜೇಯತೆಯ ಪ್ರದರ್ಶನ ಆಗಿತ್ತು. ನಿರ್ಧಾರಗಳನ್ನು ಚರ್ಚಿಸಲಾಗ್ತಾ ಇರಲಿಲ್ಲ, ಘೋಷಿಸಲಾಗ್ತಾ ಇತ್ತು. ನೀತಿಗಳನ್ನು ಪರಾಮರ್ಶಿಸಲಾಗ್ತಾ ಇರಲಿಲ್ಲ, ಜನರ ಮೇಲೆ ಹೇರಲಾಗ್ತಾ ಇತ್ತು. ಪ್ರಧಾನಮಂತ್ರಿಗಳ ಕಾರ್ಯಾಲಯವು ಕೇವಲ ಆಡಳಿತಾತ್ಮಕ ಕೇಂದ್ರ ಆಗಿರಲಿಲ್ಲ, ಬದಲಿಗೆ ಅದು ಯಾರೂ ಕೂಡ ಪ್ರಶ್ನೆ ಮಾಡಲಾಗದಂಥ ಒಂದು ಅಭೇದ್ಯ ಕೋಟೆ ಆಗಿತ್ತು. ಅಲ್ಲೊಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಮುಗೀತು, ಮತ್ತೆ ಅದನ್ನು ಪ್ರಶ್ನೆ ಮಾಡೋರು ಕೂಡ ಯಾರೂ ಇಲ್ಲ, ಅದು ಜಾರಿಯಾಗೋದು ಒಂದೇ ದಾರಿ ಅನ್ನೋ ಹಾಗಿತ್ತು. ಆದರೆ ಈಗ ಆ ಪರಿಸ್ಥಿತಿ ಕಾಣ್ತಾ ಇಲ್ಲ. ಕಳೆದ ಕೆಲವು ವಾರಗಳ ಘಟನೆಗಳನ್ನು ನೀವಿಲ್ಲಿ ಗಮನಿಸಿ ನೋಡಿ. ಅಧಿಕಾರ ಕೇಂದ್ರವನ್ನು ಮರುನಾಮಕರಣ ಮಾಡುವಂಥ ನಿರ್ಧಾರದಿಂದ ಹಿಡಿದು ಮೌನ ವಿಪಕ್ಷದ ಮುಂದೆ ಶರಣಾಗುವವರೆಗೆ ಎಲ್ಲ ಸಂಕೇತಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇವೆ. ಪ್ರಧಾನಿ ಕಾರ್ಯಾಲಯವು ತನ್ನ ಗಟ್ಟಿ ಹಿಡಿತವನ್ನು ಕಳೆದುಕೊಂಡು ಹಾಗೆ ಕಾಣ್ತಾ ಇದೆ. ಪ್ರಧಾನಮಂತ್ರಿಗಳ ಕಾರ್ಯಾಲಯವನ್ನು ಈಗ ಸೇವಾ ತೀರ್ಥ ಅಂತ ಮರುನಾಮಕರಣ ಮಾಡೋದಕ್ಕೆ ಹೊರಟಿದೆ ಮೋದಿ ಸರ್ಕಾರ. ಮೇಲ್ನೋಟಕ್ಕೆ ಸರ್ಕಾರದ ಪರವಾಗಿ ಮಾತನಾಡುವವರು ಇದನ್ನು ಪರಮ ವಿನಮ್ರತೆಯ ಕಾರ್ಯ ಅಂತ ಬಿಂಬಿಸ್ತಾರೆ. ಪ್ರಧಾನಮಂತ್ರಿಗಳು ಕೇವಲ ಪ್ರಧಾನ ಸೇವಕರು ಆದ್ದರಿಂದ ಅವರ ಕಚೇರಿಯು ಅಧಿಕಾರಕ್ಕಿಂತ ಹೆಚ್ಚಾಗಿ ಸೇವೆಯ ಮೌಲ್ಯಗಳನ್ನು ಪ್ರತಿಬಿಂಬಿಸಬೇಕು ಅಂತ ಅವರು ವಾದ ಮಾಡಬಹುದು. ಇದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಲೋಕ್ ಕಲ್ಯಾಣ್ ಮಾರ್ಗ ಅಂತ ಮರುನಾಮಕರಣ ಮಾಡಿದ ದಾರಿಯಲ್ಲೇನೆ ಸಾಗ್ತಾ ಇದೆ. ಕೇಳೋದಿಕ್ಕೆ ಇದು ಬಹಳ ಉದಾತ್ತವಾಗಿ ಪವಿತ್ರವಾಗಿ ಧ್ವನಿಸುತ್ತೆ. ಆದರೆ ಈ ಆಡಳಿತದಲ್ಲಿ ಇಂಥ ಸಂಕೇತಗಳು ವೈಫಲ್ಯವನ್ನು ಮುಚ್ಚೋದಿಕ್ಕೆ ಬಳಸುವಂಥ ಹೊದಿಕೆ ಹಾಗೆಯೇ ಕಾಣ್ತಾ ಇವೆ. ಇನ್ನು ಕಾರ್ಯಾಂಗದ ಅಧಿಕಾರ ಕೇಂದ್ರವನ್ನು ಈಗ ಯಾಕೆ ಮರುನಾಮಕರಣ ಮಾಡಬೇಕು? 11 ವರ್ಷಗಳ ಕಾಲ ಅಧಿಕಾರವನ್ನು ನಿರ್ದಯವಾಗಿ ಬಿಗಿ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದ ನಂತರ ಈ ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಸೇವೆಯನ್ನು ಪ್ರದರ್ಶಿಸುವಂಥ ಅಗತ್ಯ ಈಗ ಯಾಕೆ ಬಂತು? ಇದರ ಉತ್ತರ ಆ ಸಂಸ್ಥೆಯ ಕುಸಿತಾ ಇರುವಂಥ ಒಂದು ಸರ್ಕಾರದ ವಿಶ್ವಾಸಾರ್ಹತೆಯಲ್ಲಿದೆ. ಪ್ರಧಾನಿ ಕಾರ್ಯಾಲಯ ಅನ್ನೋದು ಇವತ್ತು ಅತಿಯಾದ ಅಧಿಕಾರ ಕೇಂದ್ರೀಕರಣ, ಒಕ್ಕೂಟ ವ್ಯವಸ್ಥೆಯ ನಾಶ ಮತ್ತು ಆರ್ಥಿಕ ಹಾಗೆ ಸಾಮಾಜಿಕ ಹಂದರವನ್ನು ಹದಗೆಡಿಸಿದಂಥ ನಿರ್ಧಾರಗಳಿಗೆ ಪರ್ಯಾಯ ಪದವಾಗಿ ದೇಶಾದ್ಯಂತ ಕಾಣ್ತಾ ಇದೆ. PMO ಅನ್ನುವಂಥ ಒಂದು ಬ್ರ್ಯಾಂಡ್ ಈಗ ಹಾನಿಗೊಳಗಾಗಿದೆ. ಇದನ್ನು ಸೇವಾ ತೀರ್ಥ ಅಂತ ಮರುನಾಮಕರಣ ಮಾಡೋ ಮೂಲಕ ಸರ್ಕಾರವು ಒಂದು ಮಾನಸಿಕ ಆಟವನ್ನು ಆಡೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದೆ. ರೈಲುಗಳ ಹಳಿ ತಪ್ಪಿರುವಾಗ, ಸೇತುವೆಗಳು ಕುಸಿತಾ ಇರುವಾಗ ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇರುವಾಗ ವಿಫಲ ಆಗ್ತಾ ಇರುವಂಥ CEO ಶೈಲಿಯ ಆಡಳಿತಗಾರನ ಇಮೇಜನ್ನು ಬದಲಾಯಿಸಿ ಪ್ರಧಾನಿಯನ್ನು ಈಗ ಆಧ್ಯಾತ್ಮಿಕ ಪಿತಾಮಹನಾಗಿ ಬಿಂಬಿಸೋದಕ್ಕೆ ಈಗ ಪ್ರಯತ್ನ ಪಡಲಾಗ್ತಾ ಇದೆ. ತೀರ್ಥ ಅನ್ನೋದು ನೀವು ಪ್ರಶ್ನೆಗಳನ್ನು ಕೇಳುವಂಥ ಸ್ಥಳ ಅಲ್ಲ, ಅಲ್ಲಿ ನೀವು ಕೇವಲ ಭಕ್ತಿಯನ್ನು ಅರ್ಪಿಸಬೇಕು. ತೀರ್ಥದಲ್ಲಿ ಕುಳಿತಿರುವಂಥ ದೇವತೆ ಅಥವಾ ಋಷಿಯಿಂದ ನೀವು ಉತ್ತರದಾಯಿತ್ವವನ್ನು ಕೇಳೋದಕ್ಕಾಗೋದಿಲ್ಲ. ಇದು ಮರುನಾಮಕರಣ ಅಲ್ಲ, ಇದು ಪಲಾಯನ. ಇದು ಸರ್ಕಾರದ ಆಡಳಿತಾತ್ಮಕ ನ್ಯಾಯಸಮ್ಮತತೆ ಕಳೆದು ಹೋಗಿದೆ ಮತ್ತು ಧಾರ್ಮಿಕ ಪರಿಭಾಷೆಯ ಕೇಸರಿ ಪರದೆಯ ಹಿಂದೆ ಒಂದು ಅಡುಕೊಳ್ಳೋದೊಂದೇ ದಾರಿ ಅನ್ನೋದರ ಒಂದು ಬಹಿರಂಗ ಒಪ್ಪಿಗೆ ಆಗಿದೆ. ಇದು ನಾಯಕನನ್ನು ಸರ್ಕಾರದ ವೈಫಲ್ಯಗಳಿಂದ ರಕ್ಷಿಸುವ ಮತ್ತು ಲೌಕಿಕ ಟೀಕೆಗಳನ್ನು ದೈವ ನಿಂದನೆ ಅಂತ ಬಿಂಬಿಸುವಂಥ ಒಂದು ಹುನ್ನಾರ ಆಗಿದೆ. ಒಂದು ಕಡೆಗೆ ಈ ರೀತಿ ಮರುನಾಮಕರಣ ಮಾಡಿ ಜನರನ್ನು ಮರಳು ಮಾಡುವಂಥ ಪ್ರಯತ್ನ ನಡೆಯುವಾಗ ಇನ್ನೊಂದು ಕಡೆಗೆ ಯೂಟರ್ನ್ಗಳ ಸರಣಿ ಕಾಣ್ತಾ ಇದೆ. ಒಂದು ಸಮರ್ಥ ಸರ್ಕಾರವು ಚರ್ಚೆ ಮಾಡುತ್ತೆ, ನಿರ್ಧಾರ ಮಾಡುತ್ತೆ ಮತ್ತು ಜಾರಿಗೊಳಿಸುತ್ತೆ. ಆದರೆ ದುರ್ಬಲ ಸರ್ಕಾರವು ಮೊದಲು ಪೋಸ್ ನೀಡುತ್ತೆ, ಮತ್ತೆ ಗಾಬರಿಗೊಳ್ಳುತ್ತೆ ಮತ್ತು ಹಿಂದೆ ಸರಿಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರವು ತನ್ನದೇ ನಿರ್ಧಾರಗಳನ್ನು ಬದಲಾಯಿಸ್ತಾ ಇರುವಂಥ ವೇಗವು ಕೇವಲ ಮುಜುಗರದ ಸಂಗತಿ ಅಲ್ಲ, ಅದು ನೈತಿಕ ಸ್ಥೈರ್ಯದ ಒಂದು ಆಳವಾದ ಕುಸಿತವನ್ನು ಸೂಚಿಸುತ್ತೆ. ಸಂಸತ್ನಲ್ಲಿ ಚರ್ಚೆ ಬೇಡಿಕೆ ವಿಷಯದಲ್ಲಿ ನಡೆದಂಥ ನಾಟಕವನ್ನೇ ಇಲ್ಲಿ ತೆಗೆದುಕೊಳ್ಳಿ ಉದಾಹರಣೆಯಾಗಿ.
ಚಿತ್ರಕಥೆ ಹಳೇದೇ ಆಗಿತ್ತು. ವಿರೋಧ ಪಕ್ಷಗಳು ನಿರ್ಣಾಯಕ ರಾಷ್ಟ್ರೀಯ ವಿಷಯಗಳ ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡಿದ್ವು. ಸರ್ಕಾರವು ತನ್ನ ಎಂದಿನ ಉದ್ದಟತನದ ದಾಟಿಯಲ್ಲಿ ವಿಪಕ್ಷಗಳ ಬೇಡಿಕೆಯನ್ನ ನಾಟಕ ಅಂತ ತಳ್ಳಿ ಹಾಕ್ತು. ಇಲ್ಲಿ ಸಂದೇಶ ಬಹಳ ಸ್ಪಷ್ಟವಾಗಿತ್ತು. ನಾವು ನಿಮಗೆ ಉತ್ತರವನ್ನ ನೀಡೋದಿಲ್ಲ, ಯಾಕಂದ್ರೆ ನಮ್ಮ ಬಳಿ ಸಂಖ್ಯಾಬಲ ಇದೆ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಆದರೆ ಕೇವಲ 24 ಗಂಟೆಗಳಲ್ಲಿ ಆ ಒಂದು ಅಹಂಕಾರ ಆವಿಯಾಯಿತು. ಸರ್ಕಾರವು ಮಂಡಿಯೂರ್ತು ಮತ್ತೆ ಚುನಾವಣಾ ಸುಧಾರಣೆಗಳ ಬಗ್ಗೆ ಚರ್ಚೆಗೆ ಒಪ್ಕೊಳ್ತು. आज लोकसभा स्पीकर के चैम्बर में ऑल पार्टी फ्लोर लीडर्स का मीटिंग अच्छी तरह से हुई है और हम इस बात पे सहमति हो पाया है कि मंडे को लोकसभा में वंदे मातरम के 150 साल पूरे होने पर हम विशेष चर्चा करेंगे। उसके बाद ट्यूसडे को मंगलवार को लोकसभा में इलेक्शन रिफॉर्म्स को लेकर के हम दिन भर चर्चा करेंगे। 10 घंटे का टाइम तय किया गया है। अगर जरूरत पड़ेगा तो उसमें हम टाइम एक्सटेंशन करेंगे। इस पे हम एग्रीमेंट हुए हैं। ಯಾಕೆ ರಾತ್ರೋರಾತ್ರಿ ಏನಾಗ್ಬಿಡ್ತು? ನಾಟಕ ಅನ್ನುವಂಥ ಹಣೆಪಟ್ಟಿ ವಿಪಕ್ಷಗಳ ಮುಂದೆ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಸರ್ಕಾರಕ್ಕೆ ಅರಿವಾಯಿತು. ಚರ್ಚೆಗೆ ನಿರಾಕರಿಸೋದು ಬಲ ಪ್ರದರ್ಶನ ಅಲ್ಲ, ಬದಲಿಗೆ ಹೇಡಿತನ ಅಂತ ಜನ ಭಾವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸತ್ಯ ಅವ್ರಿಗೆ ತಿಳಿಯಿತು. ವಿಪಕ್ಷವನ್ನ ಅಪ್ರಸ್ತುತ ಅಂತ ತಳ್ಳಿ ಹಾಕೋದ್ರಿಂದ ಹಿಡಿದು ಅವರ ಬೇಡಿಕೆಗಳಿಗೆ ಈಗ ತಲೆಬಾಗೋವರೆಗೆ ಪರಿಸ್ಥಿತಿ ಬದಲಾಗಿದೆ. ಈ ಕ್ಷಿಪ್ರ ಬದಲಾವಣೆಯು ಸರ್ಕಾರವು ನಿರಂತರವಾಗಿ ನೀರನ್ನ ಪರೀಕ್ಷೆ ಮಾಡ್ತಾ ಇದೆ, ಮತ್ತೆ ಅದೀಗ ತುಂಬಾ ಬಿಸಿಯಾಗಿದೆ ಅಂತ ಕಂಡುಕೊಳ್ತಾ ಇದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಅವರು ಟ್ರಯಲ್ ಆ್ಯಂಡ್ ಎರರ್ ಮಾದರಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ದಾಳಿ ಮಾಡ್ತಾರೆ, ಆದರೆ ಪ್ರತಿರೋಧ ಎದುರಾದ ತಕ್ಷಣನೇ ಹಿಂದೆ ಸರಿದು ಬಿಡ್ತಾರೆ. ಈಗ ಸಂಚಾರ ಸಾಥಿ ಆ್ಯಪ್ ವಿಷಯದಲ್ಲೂ ಕೂಡ ನಾವು ಇದಕ್ಕಿಂತನೂ ಸ್ಪಷ್ಟವಾದಂಥ ಉದಾಹರಣೆನ ನೋಡಿದ್ದೀವಿ. ಆ್ಯಪ್ನ ತಾಂತ್ರಿಕ ವಿವರಗಳಿಗಿಂತ ಮುಖ್ಯವಾದುದು ಅದರಲ್ಲಿ ಕಂಡ ರಾಜಕೀಯ ವರ್ತನೆ. ಆರಂಭದಲ್ಲಿ ಈ ಕಣ್ಗಾವಲು ತಂತ್ರಜ್ಞಾನವು ಕಡ್ಡಾಯವಾಗಿರುತ್ತೆ, ಅಂದರೆ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಡಿಜಿಟಲ್ ಕಣ್ಗಾವಲು ಇರುತ್ತೆ ಅನ್ನೋದು ಸರ್ಕಾರ ಬಿಂಬಿಸ್ತು. ಆದರೆ ಪೆಗಾಸಸ್ ಹಗರಣದ ನೆನಪುಗಳನ್ನು ಮರುಕಳಿಸುವಂತೆ ಗೌಪ್ಯತೆಯ ಉಲ್ಲಂಘನೆ ಮತ್ತು ಸರ್ಕಾರದ ಕಣ್ಗಾವಲಿನ ಬಗ್ಗೆ ಪ್ರಶ್ನೆಗಳು ಎದ್ದ ತಕ್ಷಣವೇ ಸರ್ಕಾರ ಹಿಂಜರಿತು. ರಾತ್ರೋರಾತ್ರಿ ಕಡ್ಡಾಯ ಅನ್ನೋದು ಈಗ ಸ್ವಯಂ ಪ್ರೇರಿತ ಅಂತ ಬದಲಾಯಿತು. ಭದ್ರತಾ ಕವಚವು ಗ್ರಾಹಕರ ಆಯ್ಕೆ ಆಯಿತು. ಈ ನಿರ್ದಿಷ್ಟ ಯೂಟರ್ನ್ ಒಂದು ವಾಸ್ತವವನ್ನು ಬಹಿರಂಗಪಡಿಸುತ್ತೆ. ಇಲ್ಲಿ ಯಾವುದೇ ಪೂರ್ವಾಲೋಚನೆ ಇಲ್ಲದೇನೆ ನಾಗರಿಕರ ಹಕ್ಕುಗಳನ್ನು ಮೂಲಭೂತವಾಗಿ ಬದಲಾಯಿಸುವಂಥ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಮೊದಲು ಸರ್ವಾಧಿಕಾರಿ ನೀತಿಗಳನ್ನು ರಚನೆ ಮಾಡುತ್ತೆ, ಮತ್ತೆ ಸಿಕ್ಕು ಬಿದ್ದಾಗ ಅದು ಕೇವಲ ಸಲಹೆಯಾಗಿತ್ತು ಅಂತ ಹೇಳುತ್ತೆ. ಹಾಗೆ ಇನ್ನೊಂದು ಕಡೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ರಣತಂತ್ರವನ್ನು ಬದಲಿಸಿದ ಹಾಗೆ ಕಾಣಿಸ್ತಾ ಇದೆ. ಒಂದು ದಶಕದ ಕಾಲ ಬಿಜೆಪಿಯ ಸಂಪೂರ್ಣ ರಾಜಕೀಯ ಯಂತ್ರಾಂಗ, ಅದರ IT ಸೆಲ್, ಆಂಕರ್ಗಳು, ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲರ ಟಾರ್ಗೆಟ್ ಒಂದೇ ಆಗಿತ್ತು, ಅದು ರಾಹುಲ್ ಗಾಂಧಿ ಅವರ ಮಾತುಗಳು. ಇಲ್ಲಿ ತಂತ್ರ ಬಹಳ ಸರಳವಾಗಿತ್ತು. ಅವರು ಮಾತನಾಡುವವರಿಗೆ ಕಾಯ್ರಿ, ಅವ್ರ ಮಾತುಗಳನ್ನು ತಿರುಚ್ರಿ, ಮತ್ತೆ ಅವ್ರ ದಾಟಿಯನ್ನು ಅಣಕಿಸಿರಿ, ವಿಷಯಾಂತರ ಮಾಡ್ರಿ. ಆರ್ಥಿಕ ವಿಫಲ ಆದರೆ ರಾಹುಲ್ ಅವರ ರಜೆಯ ಬಗ್ಗೆ ಮಾತಾಡಿ, ಚೀನಾ ಅತಿಕ್ರಮಣ ಮಾಡಿದ್ರೆ ರಾಹುಲ್ ಅವರ ಭಾಷಣದ ಬಗ್ಗೆ ಮಾತಾಡಿ. ಬಿಜೆಪಿಗೆ ತಮ್ಮ ನಿರೂಪಣೆಯಲ್ಲಿ ಖಳನಾಯಕನ ಪಾತ್ರವನ್ನು ನಿರ್ವಹಿಸೋದಕ್ಕೆ ಸದಾ ಮಾತಾಡುವ, ಪ್ರತಿಕ್ರಿಯೆಯನ್ನು ನೀಡುವಂಥ ರಾಹುಲ್ ಗಾಂಧಿಯವರ ಅಗತ್ಯ ಇತ್ತು. ಆದರೆ ಈಗ ಆ ಸ್ಕ್ರಿಪ್ಟ್ ಕೈ ಕೊಟ್ಟುಬಿಟ್ಟಿದೆ. ರಾಹುಲ್ ಗಾಂಧಿಯವರು ಈಗ ಮೌನವಾಗಿದ್ದಾರೆ. ಇದು ನಿಷ್ಕ್ರಿಯ ಮೌನ ಅಲ್ಲ, ಇದು ತಂತ್ರಗಾರಿಕೆಯ ಮೌನ ಆಗಿದೆ. ಪತ್ರಕರ್ತರು ಮೈಕ್ಗಳನ್ನು ಅವ್ರ ಮುಖಕ್ಕೆ ಹಿಡಿದು ಸರ್ಕಾರದ ಇತ್ತೀಚಿನ ಗೊಂದಲಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡುವಂತೆ ಕೆಣಕಿದಾಗ ಅವ್ರು ನಿರಾಕರಿಸ್ತಾರೆ. ಅವರು ಮುಗುಳ್ನಗ್ತಾರೆ, ವಿಷಯಾಂತರ ಮಾಡ್ತಾರೆ. ತಮ್ಮ ಭಾಷಣಗಳನ್ನು ಸಂಸತ್ತಿನ ಅಧಿವೇಶನಕ್ಕೆ ಅಥವಾ ಪ್ರಧಾನಮಂತ್ರಿಯೊಂದಿಗೆ ನೇರ ಮುಖಾಮುಖಿಯಾಗಿ ಉಳಿಸ್ಕೊಳ್ತಾರೆ. ರಾಹುಲ್ ಗಾಂಧಿಯವರ ಈ ಮೌನವು ಆಡಳಿತ ಪಕ್ಷಕ್ಕೆ ಈಗ ತೀವ್ರ ಸಂಕಟ ತರ್ತಾ ಇದೆ. ಅವರು ಕತ್ಲೆಯಲ್ಲಿ ಕತ್ತಿಯನ್ನು ಬೀಸ್ತಾ ಇದ್ದಾರೆ. ಸರ್ಕಾರವು PMO ಮರುನಾಮಕರಣದಂಥ ಅಥವಾ ವಿವಾದಾತ್ಮಕ ಹೇಳಿಕೆ ಅಂತ ವಿಷಯಗಳನ್ನು ಮುನ್ನೆಲೆಗೆ ತರುತ್ತೆ. ವಿಪಕ್ಷ ನಾಯಕ ಪ್ರತಿಕ್ರಿಯೆಯನ್ನು ನೀಡ್ತಾರೆ, ಮತ್ತೆ ಸುದ್ದಿ ಬದಲಾಗುತ್ತೆ ಅಂತ ಅವರು ನಿರೀಕ್ಷೆ ಮಾಡ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಈಗ ಆ ಗಾಳಕ್ಕೆ ಸಿಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಈಗ ಗಮನವು ಸರ್ಕಾರದ ಮೇಲೇನೆ ಉಳ್ಕೊಳ್ಳುತ್ತೆ. ವಿರೋಧ ಪಕ್ಷದ ಎಡವಟ್ಟು ಸಿಗದೇನೆ ಹಸಿದಿರುವಂಥ ಈ ಮಾಧ್ಯಮಗಳು ಇಷ್ಟ ಇಲ್ಲದೆ ಇದ್ರೂ ಕೂಡ ಸರ್ಕಾರದ ಯೂಟರ್ನ್ಗಳತ್ತ ನೋಡಲೇಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಪ್ರಧಾನಮಂತ್ರಿಗಳು ಸ್ಪಾಟ್ಲೈಟ್ನ ಬೆಳಕಿನಲ್ಲಿ ಏಕಾಂಗಿಯಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ಆ ಬೆಳಕು ಅವ್ರ ವೈಫಲ್ಯಗಳನ್ನೇ ಎತ್ತಿ ತೋರಿಸ್ತಾ ಇದೆ. ವಿರೋಧ ಪಕ್ಷವು ಇನ್ನು ಮುಂದೆ ಸರ್ಕಾರದ PR ಯಂತ್ರಾಂಗ ನಡೆಸುವಂಥ ಒಂದು ದೈನಂದಿನ ಹೆಡ್ಲೈನ್ ವಾರ್ ಗೆಲ್ಲೋದಕ್ಕೆ ಆಸಕ್ತಿಯನ್ನು ಹೊಂದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಅವರು ದೀರ್ಘಾವಧಿ ಆಟ ಆಡ್ತಾ ಇದ್ದಾರೆ.
ಕ್ಷುಲ್ಲಕ ಚರ್ಚೆಗಳಲ್ಲಿ ಭಾಗವಹಿಸೋದಕ್ಕೆ ನಿರಾಕರಿಸೋ ಮೂಲಕ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಿಗೆ ಅವ್ರ ನೆಚ್ಚಿನ ಅಸ್ತ್ರವನ್ನು ಒದಗಿಸೋದಕ್ಕೆ ನಿರಾಕರಿಸಿದ್ದಾರೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.